ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 243 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಬಿಜೆಪಿ ಕಾಂಗ್ರೆಸ್ನ ನಡುವೆ ಪ್ರತಿಷ್ಠೆಯ ಫೈಟ್ ಇದೆ. ಇನ್ನು 2616 ಅಭ್ಯರ್ಥಿಗಳ ಎದೆಯಲ್ಲಿ ಸದ್ಯ ಡವಡವ ಶುರುವಾಗಿದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದ್ದು, ಆಡಳಿತಾರೂಢ ಎನ್ಡಿಎ ಮತ್ತು ವಿಪಕ್ಷಗಳ ಮಹಾಗಠಬಂಧನ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಹುಮತಕ್ಕೆ 122 ಸ್ಥಾನಗಳ ಅಗತ್ಯವಿದ್ದು, 2 ಮೈತ್ರಿಕೂಟಗಳು ಜಿದ್ದಾಜಿದ್ದಿನ ಹೋರಾಟವನ್ನ ನಡೆಸ್ತಾ ಇವೆ. ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರು ಕೂಡ ಆರಂಭಿಕ ಟ್ರೆಂಡ್ಗಳ ಬಗ್ಗೆ ಜನರು ಚಿತ್ತ ನೆಟ್ಟಿದ್ದಾರೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಅಧಿಕಾರವನ್ನ ಉಳಿಸಿಕೊಳ್ಳುವಂತಹ ತವಕದಲ್ಲಿದ್ರೆ, ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಪ್ರಬಲ ಪೈಪೋಟಿಯನ್ನ ನೀಡಿದೆ. ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ಪ್ರವೇಶವೂ ಕೂಡ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ಕೊನೆಗೊಂಡಂತ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕಾಗಿ ಜನರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನು ಇಂದು ನಡೆಯುವಂತಹ ಮತ ಎಣಿಕೆಯಲ್ಲಿ ಮತಗಟ್ಟೆಗಳ ಸಮೀಕ್ಷೆಗಳಂತೆ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ 5ನೇ ಬಾರಿ ಮುಖ್ಯಮಂತ್ರಿ ಗದ್ದುಗೆಗೇರಲಿದ್ದಾರೆ ಅಥವಾ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ತೇಜಸ್ವಿ ಯಾದವ್ ಮಹಾಗಠಬಂಧನ್ ಮ್ಯಾಜಿಕ್ ಮಾಡಲಿದೆಯೇ ಅನ್ನೋದನ್ನ ಇಡೀ ದೇಶವೇ ಬಹಳ ಕಾತುರದಿಂದ ಕಾಯ್ತಾ ಇದೆ. ಇನ್ನು ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ದಾಖಲೆಯ 67.13% ಮತದಾನವಾಗಿದೆ. ಒಟ್ಟು 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ ನವೆಂಬರ್ 6 ಹಾಗೂ ನವೆಂಬರ್ 11ರಂದು 2 ಹಂತಗಳಲ್ಲಿ ಮತದಾನ ನಡೆದಿತ್ತು. ಮತ ಎಣಿಕೆಯು ಶುಕ್ರವಾರ ಬೆಳಗ್ಗೆ 8ಕ್ಕೆ ಅಂದರೆ ಇವತ್ತು 8 ಗಂಟೆಗೆ ಆರಂಭ ಆಗತ್ತೆ. ಸೋಲು ಗೆಲುವಿನ ಟ್ರೆಂಡ್ ಬೆಳಗ್ಗೆ 9ಕ್ಕೆ ಲಭ್ಯವಾಗುವಂತಹ ಆರಂಭಗಳು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬಿಹಾರದ 38 ಜಿಲ್ಲೆಗಳ ಒಟ್ಟು 46 ಮತ ಎಣಿಕೆ ಕೇಂದ್ರಗಳನ್ನು ಚುನಾವಣಾ ಆಯೋಗ ತೆರೆದಿದೆ. ಈ ಬಾರಿ ಚುನಾವಣೆಯಲ್ಲಿ ಮತದಾನಕ್ಕೆ ಒಟ್ಟು 7.45 ಕೋಟಿ ಮತದಾರರು ಅರ್ಹತೆಯನ್ನ ಪಡೆದಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಚೇತನ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಚೇತನ್ ಕುಮಾರ್, ಈಗಾಗಲೇ ಬಿಹಾರ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾಗಾಗಿ 243 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ, ಜೊತೆಗೆ ಏನಾಗಬಹುದು ಅಂತ ಹೇಳಿ? ಎಸ್ ದಿವ್ಯಾ, ಇಲ್ಲಿ ನಾವು ನೋಡಬಹುದು ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ಸುಮಾರು 2 ಹಂತದಲ್ಲಿ ನಡೆದಂತ ಮತದಾನದಲ್ಲಿ ಮತದಾರರು ಯಾರಿಗೆ ಕೈ ಹಿಡಿತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಇವತ್ತು ತೆರೆ ಬೀಳುತ್ತೆ. ಮುಖ್ಯಮಂತ್ರಿ ಏನು ನಿತೀಶ್ ಕುಮಾರ್ ಇದ್ದಾರೆ, ಅವ್ರ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರವನ್ನು ಉಳಿಸಿಕೊಳ್ಳಲಿ ತವಕ ಅಂದ್ರೆ ಏರ್ಪಡಿಸಿದೆ. ಅಲ್ಲದೆ ಇತ್ತ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಕೂಡ ಪ್ರಬಲ ಪೈಪೋಟಿ ನೀಡ್ತಾ ಇದೆ. ಅಲ್ಲದೆ ಇತ್ತ ಹೊಸದಾಗಿ ಪಾರ್ಟಿಯನ್ನ ಹುಟ್ಟು ಹಾಕಿರುವಂತ ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷದ ಪ್ರವೇಶವು ಕೂಡ ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಇಲ್ಲಿ ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ. ಒಟ್ಟಾರೆ 243 ಸದಸ್ಯ ಬಲದ ಬಿಹಾರ್ ವಿಧಾನಸಭೆಯಲ್ಲಿ ಬಹುಮತಕ್ಕೆ 122 ಸೀಟ್ಗಳು ಬೇಕು. ಆದ್ರೆ ಮತದಾರ ಯಾರಿಗೆ ಬಹುಮತವನ್ನು ಕೊಡ್ತಾನೆ, ಬಿಹಾರದ ಜನಾದೇಶವನ್ನು ಹೇಗೆ ಎತ್ತಿ ಹಿಡಿತಾರೆ ಅನ್ನೋದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಶುರು ಆಗುತ್ತೆ. ಅಲ್ಲಿಂದ ಪ್ರತಿ ಹಂತದಲ್ಲೂ ಕೂಡ ಮೊದಲು ಅಂಚೆ ಮತಗಳನ್ನ ಎಣಿಕೆ ಮಾಡ್ಲಾಗುತ್ತೆ. ತದನಂತರ ಬೂತ್ ವೈಸ್ ಒಂದೊಂದೇ ಮತ ಪಟ್ಟಿಗೆಗಳನ್ನ ತೆಗೆದು ಮತ ಎಣಿಕೆ ಕಾರ್ಯ ಶುರು ಆಗುತ್ತೆ. ದಿವ್ಯ. ಓಕೆ ಚೇತನ್, ಈಗಾಗಲೇ ಉಚಿತ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹಾಗೆ ಚುನಾವಣೋತ್ತರ ಸಮೀಕ್ಷೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಎನ್ಡಿಎಗೆ ಬಹುಪರಾಕ್ ಅಂತ ಹೇಳ್ಬೋದಾ ಅಂತ ಹೇಳಿ? ಹೌದು ದಾಸ್, ಇದು ಅಂದ್ರೆ ಇಲ್ಲಿ ನಾವು ಚುನಾವಣೆ ಸಮೀಕ್ಷೆ ಅಂದ್ರೆ ಪೂರ್ವೋತ್ತರ ಎಕ್ಸಿಟ್ ಪೋಲ್ ನಲ್ಲಿ ನೋಡಿದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಪೂರ್ಣ ಬಹುಮತ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ನಲ್ಲಿ ಹೇಳಲಾಗಿತ್ತು. ಯಾಕಂದ್ರೆ ಎನ್ಡಿಎ ಮೈತ್ರಿಕೂಟವು ಕೂಡ ಅಲ್ಲಿ ಭಾರಿ ಪ್ರಬಲವಾಗಿ ಮತದಾರರ ಮೇಲೆ
ಹೆಚ್ಚಿನ ಪ್ರಭಾವವನ್ನು ಬೀರಿದೆ. ಸಾಕಷ್ಟು ಯೋಜನೆಗಳನ್ನ ಮತದಾರರಿಗೆ ಹೇಳೋದ್ರ ಮೂಲಕ ಈ ಬಾರಿ NDA ಮೈತ್ರಿಕೂಟಕ್ಕೆ ಬಹುಮತ ಸಿಗುತ್ತೆ ಅನ್ನೋದು ಎಕ್ಸಿಟ್ ಪೋಲ್ ನಲ್ಲಿ ಹೇಳಲಾಗಿದೆ. ಬಟ್ ಮತ ಎಣಿಕೆ ಕಾರ್ಯ ಶುರು ಆದ್ಮೇಲೆ ಒಂದು ಹಂತದಲ್ಲಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಯಾರಿಗೆ ಸ್ಪಷ್ಟವಾಗಿ ಬಹುಮತ ಸಿಗುತ್ತೆ ಅನ್ನೋದು ಒಂದು ಹಂತದ ಮಟ್ಟಿಗೆ ತಿಳಿದು ಬರುತ್ತೆ. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. चलिए, काउंसिलिंग रिलेटेड जो भी हमारे एम्प्लॉई है AN कॉलेज के मैदान में जाकर बैठिए. अभी आपका योगदान होगा, रूम में जाइएगा. इग्नोर कर रहे हैं. नहीं, इग्नोर तो मैं आपको देख रहा हूँ. हमको अभी जैसे यहाँ से लौट के जाके आपसे लड़ाई करने वाले हैं. इनको बोले ಇನ್ನು ನಿತೀಶ್ ಕುಮಾರ್ NDA ಮೈತ್ರಿಕೂಟದ ಗೆಲುವಿಗಾಗಿ ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ಒಂದು ಕಡೆ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಕೌಂಟೌನ್ ಕೂಡ ಶುರುವಾಗಿದೆ, ಫಲಿತಾಂಶಕ್ಕಾಗಿ ಎಣಿಕೆ ಮಾಡಲಾಗತ್ತೆ. ಈ ಬಾರಿಯೂ ಕೂಡ ಹಾಗಾದರೆ ನಿತೀಶ್ ಕುಮಾರ್ ಕಮಾಲ್ ಮಾಡ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಎರಡೂ ಮೈತ್ರಿಕೂಟದಿಂದ ಒಳ್ಳೆಯ ಉಚಿತ ಯೋಜನೆಗಳನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಯೋಜನೆಗಳಿಗೆ ಮಾರು ಹೋಗ್ತಾರಾ ಅಥವಾ ಯಾರನ್ನ ಸೂಕ್ತ ಅಭ್ಯರ್ಥಿಯಾಗಿ ಎಲೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಪ್ರತಿಯೊಂದು ಸ್ಟ್ರಾಂಗ್ ರೂಮ್ನಲ್ಲಿ ಇರುವಂತಹ ನಿಯಂತ್ರಣ ಕೊಠಡಿಗಳನ್ನು ಕೂಡ ತೆರೆಯಲಾಗಿದೆ. ಆಯಾ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ಇದ್ದಾರೆ. ನಿರಂತರವಾಗಿ ಸ್ಟ್ರಾಂಗ್ ರೂಮ್ಗೆ ಇವರು ಭೇಟಿಯನ್ನ ನೀಡ್ತಾ ಇರ್ತಾರೆ. ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಬಿಹಾರ ವಿಧಾನಸಭಾ ಚುನಾವಣೆ. 243 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಏನಾಗಲಿದೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಬಿಜೆಪಿ ಕಾಂಗ್ರೆಸ್ನ ನಡುವೆ ಒಂದು ರೀತಿ ಪ್ರತಿಷ್ಠೆಯ ಫೈಟ್ ಇದು. ಹಾಗಾಗಿ ಇವತ್ತು ಏನಾಗಲಿದೆ ಫಲಿತಾಂಶ ಅನ್ನೋದು ಬಹಳಷ್ಟು ಕ್ಯೂರಿಯಸ್ ಆಗಿದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ಪ್ರವೇಶ ಕೂಡ ಫಲಿತಾಂಶದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 243 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ. ಆಡಳಿತಾರೂಢ NDA ಮತ್ತು ವಿಪಕ್ಷಗಳ ಮಹಾಗಠಬಂಧನ್ ನಡುವೆ ತೀವ್ರವಾಗಿರ್ತಕ್ಕಂತಹ ಪೈಪೋಟಿ ಕೂಡ ಇದೆ.